ಎಲ್ಲರಿಗೂ ನಮಸ್ಕಾರಗಳು. ಭಾರತಕ್ಕಾಗಿ ಗಾಂಧೀಜಿ ಕಂಡ ಕನಸು ಪ್ರಬಂಧ ಇನ್ ಕನ್ನಡ. ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪೀಠಿಕೆ: ಭಾರತಕ್ಕಾಗಿ ಮಹಾತ್ಮ ಗಾಂಧೀಜಿಯವರು 106 ಕನಸು ಕಂಡಿದ್ದರು. ಭಾರತಕ್ಕಾಗಿ ಮಹಾತ್ಮ ಗಾಂಧೀಜಿಯವರು 106 ಕನಸು ಕಂಡಿದ್ದರು. ಮಹಾತ್ಮ ಗಾಂಧೀಜಿಯವರು ನಮ್ಮ ಭಾರತ ದೇಶದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಅವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಮಹಾತ್ಮ ಗಾಂಧಿ ಅಹಿಂಸೆಯ ಧರ್ಮ ಪ್ರಚಾರಕ ಮತ್ತು ಸತ್ಯದ ಬೋಧಕರು. ಅವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಮಹಾತ್ಮ ಗಾಂಧಿ ಅಹಿಂಸೆಯ ಧರ್ಮ ಪ್ರಚಾರಕ ಮತ್ತು ಸತ್ಯದ ಬೋಧಕರು. ಅಕ್ಟೋಬರ್ 2, 1869 ಗುಜರಾತಿನಲ್ಲಿ ಜನಿಸಿದರು. ಅವರು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ರಾಷ್ಟ್ರೀಯತೆಯ ನಾಯಕರಾಗಿ ಭಾರತವನ್ನು ಮುನ್ನಡೆಸಿದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ವಿವರಣೆ: ಅವರು ಇಡೀ ಜೀವನವನ್ನು ಶೌರ್ಯ ಮತ್ತು ತ್ಯಾಗಗಳ ಸಾಹಸವಾಗಿದೆ. ಅವರ ಇಡೀ ಜೀವನವನ್ನು ಶೌರ್ಯ ಮತ್ತು ತ್ಯಾಗಗಳ ಸಾಹಸವಾಗಿದೆ. ಮಹಾತ್ಮ ಗಾಂಧಿಯವರ ಜೀವನದ ಉಸಿರು ಸ್ವಾತಂತ್ರ್ಯವಾಗಿತ್ತು. ಮಹಾತ್ಮ ಗಾಂಧೀಜಿಯವರ ಜೀವನದ ಉಸಿರು ಸ್ವಾತಂತ್ರ್ಯವಾಗಿತ್ತು. ಅವರು ಅಹಿಂಸಾತ್ಮಕ ಮತ್ತು ಶಾಂತಿಯುತ ಚಳುವಳಿಯನ್ನು ಪ್ರಾರಂಭಿಸಿದರು. ಹಿಂದೂ ಮುಸ್ಲಿಂ ಐಕ್ಯತೆ, ಅಸ್ಪೃಶ್ಯತೆ ನಿವಾರಣೆ ಮತ್ತು ಸ್ವದೇಶಿ ವಸ್ತುಗಳ ಬಳಕೆ ಅವರ ಜೀವಿತಾವಧಿಯ ಧ್ಯೇಯಗಳಾಗಿವೆ. ಅವರು ಅಹಿಂಸಾತ್ಮಕ ಮತ್ತು ಶಾಂತಿಯುತ ಚಳುವಳಿಯನ್ನು ಪ್ರಾರಂಭಿಸಿದರು. ಹಿಂದೂ ಮುಸ್ಲಿಂ ಐಕ್ಯತೆ, ಅಸ್ಪೃಶ್ಯತೆ ನಿವಾರಣೆ ಮತ್ತು ಸ್ವದೇಶಿ ವಸ್ತುಗಳ ಬಳಕೆ ಅವರ ಜೀವಿತಾವಧಿಯ ಧ್ಯೇಯಗಳಾಗಿವೆ. ಗಾಂಧೀಜಿಯವರು ದೊಡ್ಡ ಕನಸು ರಾಮರಾಜ್ಯ ಕನಸು ಕಂಡಿದ್ದರು. ಗಾಂಧೀಜಿ ಹಾಗೂ ದೇಶವನ್ನು ಅಭಿವೃದ್ಧಿ ಮಾಡುವ ಬಗ್ಗೆ ಹಲವಾರು ಕನಸುಗಳನ್ನು ಕಂಡಿದ್ದರು. ಅವರ ಆದರ್ಶ ತತ್ವಗಳನ್ನು ಇಂದು ನಾವು ಪಾಲನೆ ಮಾಡುವ ಪಣ ತೊಡಬೇಕಿದೆ ಎಂದು ಎಲ್ಲರೂ ಪ್ರತಿಜ್ಞೆ ಮಾಡೋಣ. ಮಹಾತ್ಮ ಗಾಂಧೀಜಿಯವರ ಕನಸುಗಳು: ಗಾಂಧೀಜಿಯವರು ಅಸ್ಪೃಶ್ಯತೆಯ ಪದ್ಧತಿಯ ವಿರುದ್ಧ ಹೋರಾಟವನ್ನು ತಮ್ಮ 12ನೇ ವಯಸ್ಸಿನಲ್ಲೇ ಪ್ರಾರಂಭಿಸಿದರು. ಹಿಂದೂ ಸಮಾಜವನ್ನು ಅದರ ಅನಿಷ್ಟಗಳಿಂದ ಮತ್ತು ಅಸ್ಪೃಶ್ಯತೆಗೆ ಒಳಗಾದ ವರ್ಗಗಳನ್ನು ಅದರಿಂದ ಹೊರತರುವುದರ ಬಗ್ಗೆ ಅವರು ದೀರ್ಘಕಾಲ ಯೋಚಿಸಿದರು. ಉಪಸಂಹಾರ: ನಮ್ಮ ದೇಶದ ಭವಿಷ್ಯ ಹಳ್ಳಿಗಳಲ್ಲಿದೆ ಎಂದು ಹೇಳಿದರು. ಹಳ್ಳಿಗಳು ಅಭಿವೃದ್ಧಿ ಮಾಡಿದರು ಹಾಗೂ ಸ್ವಚ್ಛ ಭಾರತ ಕನಸು ಕಂಡಿದ್ದರು. ವಿಶ್ವಾದ್ಯಂತ ನಾಗರಿಕ ಹಕ್ಕುಗಳು ಮತ್ತು ಸ್ವಾತಂತ್ರ್ಯ ಆಂದೋಲನಗಳಿಗೆ ಸ್ಫೂರ್ತಿ ನೀಡಿದರು. ಮಹಾತ್ಮ ಗಾಂಧೀಜಿ ದೇಶದ ಜನರ ಕಲ್ಯಾಣಕ್ಕಾಗಿ ಹಲವಾರು ಹೋರಾಟಗಳನ್ನು ಮಾಡಿದ್ದಾರೆ. ರಾಮರಾಜ್ಯವನ್ನಾಗಿ ಮಾಡುವ ಕನಸು ಗಾಂಧೀಜಿಯವರು ಹೊಂದಿದ್ದರು. ನಿಮಗೂ ಕೂಡ ಮಹಾತ್ಮ ಗಾಂಧೀಜಿಯವರ ಒಂದು ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ವಿಡಿಯೋ ಬೇಕಂದ್ರೂ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.